ಶಂಕರ್ ಮೇಕಿಂಗ್ ಇಲ್ಲ ಮಾಡಿಸಿ ಮಾಡಿ. ಸ್ವಾಗತ. ಇವತ್ತಿನ ಚಿತ್ರೀಕರಣ ಆರಂಭ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಆಷಾಢ ಇರೋದ್ರಿಂದ ಇವತ್ತು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ನೆಕ್ಸ್ಟ್ ವೀಕಿಂದ ಒಂದೇ ಶೆಡ್ಯೂಲಲ್ಲಿ ಅಂದರೆ 2 ಶೆಡ್ಯೂಲಲ್ಲಿ ಮುಗಿಸ್ತೀವಿ. ಇದಕ್ಕೆ ಮುಖ್ಯ ಪಾತ್ರ ಬಂದ್ಬಿಟ್ಟು ಹರ್ಷವರ್ಧನ ಅಂತ ಮಾಡ್ತಾ ಇದ್ದೀವಿ. ಹರ್ಷವರ್ಧನ ತುಂಬ ಹೈಲಿ ಟ್ಯಾಲೆಂಟೆಡ್ ಪರ್ಸನ್. ನೋಡಿದಾಗ ಕೆಲಸ ಇದೆ, ನೋಡಿದಾಗ ಇವ್ರ ಬಗ್ಗೆ ಒಂದು ಕತೆ ಮಾಡಬೇಕು ಅನ್ನಿಸ್ತು. ತುಂಬ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರೋಂಥ ಕತೆ ಮಾಡಿದ್ದೀನಿ. ತುಂಬ ಏನು ಹೆವಿ ಬಡ್ಜೆಟ್ಟು ಆ ಥರ ಎಲ್ಲ ಏನೂ ಇಲ್ಲ. ಇದಕ್ಕೆ ಕಣ್ಣಿಗೆ ಕೆಲಸ ಕೊಟ್ಟಿಲ್ಲ, ಪೆನ್ನಿಗೆ ಕೆಲಸ ಕೊಟ್ಟಿದ್ದೀವಿ. ಪೆನ್ನು ತುಂಬ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಮತ್ತು ಶಶಿಕಲಾ ಮೇಡಮ್ ಅವರು ಅವರ ಆಶ್ರಮಕ್ಕೆ ನಾನು ಅವಾಗ ಹೋಗ್ತಾ ಇದ್ದೀನಿ, ಅಮ್ಮನ ಮಠದ ಅಲ್ಲಿ ಹೋದಾಗ ನಮ್ಮ ಅಲ್ಲಿ ಇರುವಂಥ ಒಬ್ಬ ದೇವರ ಮಕ್ಕಳು ಅಂತ ಹೇಳ್ಬೋದು. ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿದ್ರು. ನಾನು ಅಲ್ಲಿ ಹೋದಾಗ ನನಗೆ ಅಲ್ಲೊಂದು ಪಾರ್ಟಲ್ಲಿ ಇದಕ್ಕೆ ಒಂದು ಸಂದೇಶ ಇರುವಂಥ ಒಂದು ಕಥೆಯಲ್ಲಿ ಒಂದು ಭಾಗವಾಗಿ ಮಾಡ್ತೀನಿ, ಇದೆಲ್ಲ ಶೂಟಿಂಗ್ ಮಾಡ್ತೀನಿ, ಇದು ಸಹಕಾರ ಬೇಕು, ಆಶೀರ್ವಾದ ಬೇಕು ಅಂದಾಗ ಅವರು ಹಿಂದೆ ಮುಂದೆ ಹೇಳಿದೆ ಯಾವಾಗ ಬೇಕಾದರೂ ಬನ್ನಿ ಶೂಟ್ ಮಾಡಿ ನಮ್ಮ ಕೈಲಾದ ಸಹಕಾರ ಮಾಡ್ತೀನಿ, ನಮ್ಮ ಆಶೀರ್ವಾದ ಸದಾ ಅಂತ ಹೇಳಿದರು. ಅದೇ ರೀತಿ ಸ್ವಾತಿ ಅವರು ತುಂಬ ಪ್ರತಿಭಾವಂತ ಕಲಾವಿದೆ. ಮೊದಲು ನಮ್ಮ ಮಾಡಿದ್ದಾರೆ. ಅದಕ್ಕೆ ನಿಜವಾದ ಹೀರೋ ಅಂದರೆ ಲಕ್ಷವರ್ಧನ್, ಲಿಟಲ್ ಜೀನಿಯಸ್ ಲಕ್ಷವರ್ಧನ್. ಶಶಿಕಲಾ ಮೇಡಮ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದೇ ರೀತಿ ಈ ಚಿತ್ರದ ನಿರ್ಮಾಪಕರು 5 ಜನ ಇರ್ತಾರೆ. 3 ಜನ ಬಂದಿಲ್ಲ, ತುಂಬ ಬಿಸಿ ಇರೋ ಕಾರಣದಿಂದ ಭದ್ರಾವತಿ ಅವರವರು. ಒಬ್ಬರ ಹೆಸರು ಪ್ರದೀಪ್ ಅಂತ, ಮತ್ತು ಇನ್ನೊಬ್ಬರ ಹೆಸರು ಜೂನಿಯರ್ ಅಂತ, ಶಿವ ಅಂತ, ಮಂಜುನಾಥ್, ಹರಿಕೃಷ್ಣ, ಆಮೇಲೆ ಇನ್ನೊಬ್ಬರು ಶರಣಪ್ಪ ಅವರಂತ. ಒಂದು ಟೀಮ್ ವರ್ಕ್ ಇದು. ಏನು ಪ್ರೊಫೆಷ್ನಲ್ ಆಗಿ ಕೋಟಿಗಂತೆ ಖರ್ಚು ಮಾಡಿ ಸಿನಿಮಾ ಮಾಡ್ತಾ ಇಲ್ಲ. ಈ ಸಿನಿಮಾದಿಂದ ಸಮಾಜಕ್ಕೆ ನಾವು ಏನೇ ಮಾಡಿದ್ರು ಕೂಡ, ನಾವು ಏನೇ ಒಂದು ಐಟಮ್ ಸಾಂಗ್ ಬರೆಯಂತೆ ಯಾರಾದ್ರು ಹೇಳಿದ್ರು ಕೂಡ ಅದರಲ್ಲಿ ಸಂದೇಶ ಇರುತ್ತೆ. ಅದೇನು ಮೊದಲಿಂದ ಬಂದಿದೆ. ಇತ್ತೀಚೆಗೆ ನಮ್ಮ ಹಾಡುಗಳನ್ನ ಕೇಳಿರ್ಬೋದು ನೀವು. ಒಳಿತು ಮಾಡೋ ಮನುಷ್ಯ ನೀರು 3 ದಿವಸ, ಭೂಮಿ ಮೇಲೆ ಬಾಡಿಗೆದಾರ ನೀರಣ್ಣ, ಕಾಯಕವೇ ಕೈಲಾಸ ಅನ್ನೊಂದು ಬಸವ, ದರ್ಶನ ಬಗ್ಗೆ ಮಾಡಿದ್ದು, ಸುತ್ತರು ಗಟ್ಟಿಯ ಇಟ್ಟಿಗೆ ಅಂತ. ನಮ್ಮದು ಉದ್ದೇಶ ಏನಂತಂದರೆ ನಾವು ಕಣ್ಣಿಡಿದು ಏನೋ ಬರೆದಾಗ ಅದರಿಂದ ಸುದ್ದಿ ಬರುತ್ತೆ, ಜೀವನ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಅಕ್ಷರಗಳಿಂದ 4 ಜನ ಬದಲಾದರೆ ಅದು ನಮ್ಮ ಸಾರ್ಥಕತೆ. ಎಲ್ಲರೂ ಸಹಕಾರ ಚೆನ್ನಾಗಿದೆ, ಎಲ್ಲದೇ ತುಂಬ ಪ್ರಭುರಿಭವವಿದೆ. ಆಮೇಲೆ ಅವರ ತಂದೆ ತಾಯಿ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟು ಪ್ರತಿಭಾವಂತ ಆಗೋದಕ್ಕೆ ನೋಡಿರಬೇಕು, ರೀಲ್ಸ್ನ ನೋಡಿರಬೇಕು. ನೋಡ್ತಾ ಇದ್ದರೆ ಪದೇ ನೋಡ್ಬೇಕು ಅನಿಸುತ್ತೆ. ಒಂದು ರೀಲ್ಸ್ ನೋಡಿದ್ರೆ ಎಷ್ಟು ನೋಡಿದ್ರು ಬೋರ್ ಆಗಲ್ಲ. ಇಂಥ ಒಬ್ಬರು ಇಟ್ಕೊಂಡು ಇವರೇ ನಮಗೆ ಸೂಪರ್ ಸ್ಟಾರು. ಎಲ್ಲರೂ ಒಳ್ಳೆ ಪ್ರತಿಭಾವಂತರು. ಏನೇನು ಲ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಕಲಾವಿದರು. ಅಲ್ಲಿ ಏನಾದರೂ ನನಗೆ ಯಾರಿಗೂ ಗೊತ್ತಿಲ್ಲ ಸ್ಟೋರಿ ಅದೆಲ್ಲ, ಏನು ಕ್ಲಾಸಿಗೆಲ್ಲ ಯಾರು ಏನು ಹೇಳಿಲ್ಲ. ಪ್ಲಸ್ ನಾನು ಏನು ಹೇಳಿದ್ರು ಯಾರು ಸ್ಟೋರಿ ಕೇಳಲ್ಲ, ಏನೂ ಮಾತಾಡಲ್ಲ. ಬಂದರೆ ಬನ್ನಿ ಸಪೋರ್ಟ್ ಮಾಡಿ ಅಂದರೆ ಬಂದು ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ನಾನು ಏನೋ ಪ್ರಶ್ನೆ ಕೇಳಬೇಕಂದ್ರೆ ನೀವು ನಮಗೆ ಕೇಳಬೇಕು. ಶಶಿಕಲಾ ನಿಮ್ಮ ಮನೆ ರಿಷಿ ಸರು ಮೊದಲನೇದಾಗಿ ಒಂದು 20 ವರ್ಷದಿಂದ ಪರಿಚಯ. ಇತ್ತೀಚೆಗೆ ಆಶ್ರಮಕ್ಕೆ, ನಮ್ಮ ಅಮ್ಮನ ಮನೆ ಟ್ರಸ್ಟಿಗೆ ಆಶ್ರಮಕ್ಕೆ ಬರೋದು ಸ್ಟಾರ್ಟ್ ಮಾಡೋದು. ಅವ್ರಿಗೊಂದು ನನ್ನ ತಾಯಿ ಮನೆ ಇರ್ತದೆ, ಬರ್ತಾಯಿದ್ರು ಹೋಗ್ತಾಯಿದ್ರು. ಯಾಕಂದರೆ ಈಗ ನಾನೊಬ್ಬಳು ಕಲಾವಿದರು, ಒಂದು 600 ಸಿನಿಮಾ ಮಾಡಿದ್ದೆ. ನಮ್ಮ ಡೈರೆಕ್ಟರು ನಮಗೆ ಏನೋ ಒಂದು ಸೀನ್ ಕೊಡ್ತಾರೆ, ಅದನ್ನು ನಾವು ಓದ್ಕೊಂಡು ನಮಗೆ ಆಶ್ರಮ ಮಾಡಿದ್ಮೇಲೆ ಸತ್ಯ ಏನು ಅಂತ ಅಲ್ಲಿ ಗೊತ್ತಾಯಿತು. ನಾನು ಸಿನಿಮಾ ಮಾಡಿದ್ದೇವೆ, ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾದರೆ ನನಗೆ ಆಶ್ರಮ ಮಾಡಿದ್ದೆ. ಇಷ್ಟೇ ನಾವು ಜೀವನ ಅನ್ನಿಸ್ಬೇಕು. ಆಶ್ರಮಕ್ಕೆ ಬಂದು ಹೊರಗೆ ಬಂದಮೇಲೆ ಅವ್ರು ಎಷ್ಟೇ ಹೋಗಿದ್ದು, ಎಷ್ಟೇ ಬಡವಾಗಿದ್ರು, ಅಲ್ಲಿಗೆ ಬಂದ ತಕ್ಷಣ ಏನೂ ಇಲ್ಲ ಜೀವನ ಅಂತ ಗೊತ್ತಾಗುತ್ತೆ. ಯಾಕಂದರೆ ತಂದೆ ತಾಯಿನ ಬೀದಿಲಿ ಬಿಸಾಕಿರೋರನ್ನ ನಾವು ಬಾಚಿಕೊಂಡು ಅವ್ರನ್ನ ಕಪ್ಕೊಂಡು ಮುದ್ದಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದೇ ತಂದೆ ತಾಯಿ 30 ವರ್ಷಕ್ಕೆ ಮುಂಚೆ ಅವ್ರಿಗೆ ಯಾವ ಫೋನ್ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇರಲಿಲ್ಲ ಅವ್ರ ಹತ್ರ. ಇವತ್ತು ನಮ್ಮ ಹತ್ರ ಫೋನ್ ಇದೆ, ದುಡ್ಡಿದೆ, ಬೇಕಾದ್ರೆ ಓಡಾಡ್ತೀವಿ, ಮಾಡ್ತೀವಿ. ಆ ತಾಯಂದಿರ ಹತ್ರ ಏನೂ ಇರಲಿಲ್ಲ. ಅದೇ ತಾಯಂದಿರ ಇದು ಒಂದು ಸಂದೇಶನ ಅವರು ನಮ್ಮ ರಿಷಿ ಸರ್ ಕೊಡ್ತಾರೆ. ಏನಂದರೆ ಯಾವ ಮಕ್ಕಳು ತಂದೆ ತಾಯಿಗೆ ಇರಬೇಕು. ಯಾಕೆಂದರೆ ನಿಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಯಾಕೆಂದರೆ ಒಬ್ಬರು ತಾಯಿ ಆಸೆ ಪಡೋದು ಏನು ಅಂತಂದರೆ, ನಾನು ಸತ್ತಾಗ ನನ್ನ ಮಗ ಇರಬೇಕು ಅಂತ ಆಸೆ ಪಡ್ತಾರೆ. ಯಾವುದೇ ತಂದೆ ತಾಯಿ ಆಗಬೇಕು. ಯಾಕಂದರೆ ಒಂದು ಗಂಡು ಫಸ್ಟ್
ಒಂದು ಹೆಣ್ಣಾಗಿರ್ತಾಳೆ, ಆ ಗಂಡು ಬಂದ ಮೇಲೆ ಅವಳು ತಾಯಿ ಆಗಕ್ಕೆ ಸಾಧ್ಯ. ಅವಳು ಯಾರೇ ಆಗಿರಲಿ ಆವಾಗ ಅವಳು ತಾಯಿ ಆಗ್ತಾಳೆ. ಅವ್ನು ಗಂಡ ಅವನು ಎಂಥವನಾಗಿ ಕುಡುಕಾಗಲಿ ಕುರುಡಾಗಲಿ ಕುಂಟಾಗಲಿ ಆ ಮೂಲೆ ಬಿದ್ದಿದ್ರು ಒಂದು ಹೆಣ್ಣು ತುಂಬ ಬೆಲೆ ಇರುತ್ತೆ. ಅವನು ಇಲ್ಲ ಅಂದರೆ ನಾಯಿ ಕಳೆದನ್ನ ಹಾಕ್ತಾರೆ, ಹೆಣ್ಣು ಕಳೆದು ಮಣೆ ಹಾಕಲ್ಲ. ಇದು ನನಗೆ ಗೊತ್ತಿರೋದು. ಆದರೆ ತುಂಬ ಮಹತ್ವ ಇದೆ ತಾಯಿಯನ್ನು ಕೇಳಿದ್ರು. ಯಾಕಂದರೆ ಇದು ತುಂಬ ಪವಿತ್ರವಾದ ಜಾಗ. ನಾವು ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದು ಮನೆಗೆ ಬರ್ತೀವಿ, ಆದರೆ ಕುಟುಂಬದಲ್ಲಿ ಎತ್ತಿರ್ತಾರಲ್ಲ ಆ ತಾಯಿ ಅಂತಿದ್ರು ಸುಮ್ಮನೆ ಅಲ್ಲ. ಬಸ್ರಿ ಅಂದ ತಕ್ಷಣ ನೂರಾರು ಇಟ್ಕೊಂಡು ನೂರಾರು ಆಸೆಗಳನ್ನ ಇಟ್ಕೊಂಡು ಅಪ್ಪ ಅಮ್ಮ ಇಬ್ಬರು ನಾನು ಒಬ್ಬುತ್ತಾ ಹೆಣ್ಣಾಗಿ ಗಂಡಾಗಿ ಒಬ್ಬುತ್ತಾ ಅಂತ ಸಾವಿರಾರು ಕೆಲಸ ಮಾಡಿ ಮಕ್ಕಳನ್ನ ಸಾಕಿರ್ತಾರೆ. ಆ ಮಕ್ಕಳು ದೊಡ್ಡವರಾಗಷ್ಟರಲ್ಲಿ ಅವ್ರ ಜೀವನ ಸತ್ತೋಗಿರೋದು. ಏನಿಲ್ಲ ಮಕ್ಕಳನ್ನ ಏನೋ ಹೋಗೋದಿಲ್ಲ ಏನೋ ಒಂದು ಇಂಟರ್ವ್ಯೂ ಅವ್ರು ಆಗ್ತದೆ. ಮಕ್ಕಳಿಗೋಸ್ಕರ ತ್ಯಾಗ ಮಾಡಿದ್ರು. ಆವಾಗ ಅವ್ರು ಆಗಲ್ಲ ಅವ್ರು ಕೊಡೋ ಸಂತ ನೋವು ಇಷ್ಟ ಇದೆಯಲ್ಲ ಅದು ಇವರು ಹಾಡಿನ ಮೂಲಕ ತೋರಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನಮ್ಗೆ ಇದ್ರ ಬಗ್ಗೆ ಏನು ಹೇಳಿರಲಿಲ್ಲ. ನಾನು ಬೆಳಗ್ಗೆ ಫೋನ್ ಮಾಡಿದ್ರು ಬರ್ತೀನಿ ಅಂತ, ಸಂಜೆ ಬಂದು ಬೆಳಗ್ಗೆ ಬರಬೇಕು ಸರ್. ಏನು ಸರ್ ನೀವು ಬರಬೇಕು ಸರಿ ಸರ್. ಯಾಕಂದರೆ ಅವ್ರು ದೊಡ್ಡ ಸಾಹಿತ್ಯ ಅವ್ರು ಹೇಳೋದನ್ನ ಬರಲ್ಲ ಅನ್ನೋಷ್ಟು ದೊಡ್ಡವಳು ನಾನು. ಮೊದಲನೇದಾಗಿ ನಾನು 600 ಸಿನಿಮಾ ಮಾಡಿದ್ರು ಕಲಾವಿದರಿಗೆ ಈ ಕಡೆ ನಿಂತ್ಕೊಳ್ತಾ ಇದ್ದೆ. ಇವತ್ತು ನನಗೆ ಕ್ಲಾಪ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಲ್ಲ ಕೃಷಿ ಸರ್ಗೆ ನನ್ನ ಕಡೆಯಿಂದ ತುಂಬ ಇದೆ. ಈ ಸಿನಿಮಾಗೆ ಎಲ್ರಿಗೂ ಆಲ್ಮೋಸ್ಟ್ ನಾನು ಹೇಳ್ತೀನಿ. ಈ ಸಿನಿಮಾ ಒಂದು ಆರ್ಟ್ ದಯವಿಟ್ಟು ಯಾವ ತಂದೆ ತಾಯಿನ ಅಂಗಡಿನೋ ಗಂಜಿನೋ ಹಾಕಿ ಬೈಬೇಡಿ, ಹೊಡಿಬೇಡಿ. ನನ್ನ ಒಂದು ದೃಷ್ಟಿ ಹೇಳ್ತಾರೆ. ಯಾಕೆಂದರೆ ಸಿನಿಮಾ ನಾನು ಆರಾಮಾಗಿ ಮಾಡಿದೆ. ಏನೋ ಗಾಡಿ ಬಂದಿತ್ತು ಆರಾಮಾಗಿ ಕೊಡ್ತಿದೆ. 600 ಜನ ಅನ್ನದಾದರೂ ನನಗೆ ಇವತ್ತು ಬೆಳೆಸಿದ್ದಾರೆ. ಅದು ನನಗೆ ತುಂಬ ಖುಷಿ ಇದೆ. ಬಟ್ ಈ ಆಶ್ರಮ ಮಾಡಿದಾಗ ಇಷ್ಟನ ಜೀವನ ಅಪ್ಪ ಅಮ್ಮಗೆ ಇಷ್ಟನ ಬೆಲೆ ಇತ್ತೀಚೆಗೆ ಯಾವ ಬೆಲೆನೂ ಇಲ್ಲ. ಮಕ್ಕಳ ಹತ್ರ ತಂದೆ ತಾಯಿ ನರಕ ಅನುಭವಿಸ್ತಿದ್ದಾರೆ, ಒಳಗಡೆ ಕಣ್ಣೀರಲ್ಲಿ ಕೈ ಕೊಡ್ತಿದ್ದಾರೆ. ಅದೆಲ್ಲವೂ ಒಂಚೂರು ನಿಲ್ಲಿಸಿ ಅಂತ ಈ ಸಾಂಗ್ ಮುಖಾಂತರ ಈ ಒಂದು ಪಾತ್ರದ ಮುಖಾಂತರ ತೋರಿಸ್ತಾರೆ. ಒಳ್ಳೆಯದಾಗಿ ಈ ಸಿನಿಮಾಗೆ ಮೊದಲನೇದಾಗಿ ನಾನು ಕ್ಲಾಪ್ ಮಾಡಿ ಅದು ನಿಮ್ಮೆಲ್ಲರ ಸಪೋರ್ಟು ಸಹಾಯ ನಿಮ್ಮೆಲ್ಲರೂ ದಯವಿಟ್ಟು ನೀವೆಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತೀರೋ ಕನ್ನಡಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಕೈ ಮುಗಿ ಕೇಳ್ಕೊತೀನಿ. ಆದಷ್ಟು ನಮ್ಮನ್ನು ಬೆಳೆಸ್ತೀನಿ. ಇಲ್ಲ ಈ ಕಡೆ ಸರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಸ್ವಾತಿ ಮುಂಚೆ ಸದ್ಯದ ಫ್ರಾಡ್ ಖುಷಿ ಅನ್ನೋ ಮೂವಿಲಿ ಈ ಮೂವಿಲಿ ಇನ್ನೂ ಹೆಸರಿಟ್ಟಿಲ್ಲ. ಈ ಮೂವಿಗೆ ಮುಖ್ಯ ಪಾತ್ರ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಸ್ಟೋರಿ ಏನು ಹೇಳಿಲ್ಲ ಸರ್. ಸಡನ್ಲಿ ಫೋನ್ ಮಾಡಿ ಈ ಥರ ಇದೆ ನೋಡ್ತಾ ಇದೆ, ಈ ಥರ ಪೂಜೆ ಇದೆ, ಈ ಟೆಂಪಲಲ್ಲಿ ಬಾ ಅಂತ ಹೇಳೋದಕ್ಕೆ ಹೇಳಿಲ್ಲ. ಏನೇ ಇದ್ರ ಬಗ್ಗೆ ಕೇಳೋದಾದ್ರೆ ಸತ್ಯ ಕೇಳಬೇಕು. ಯಾಕೆ ಕೇಳಿಲ್ಲ ಸ್ಟೋರಿ ಅಂದರೆ ಅವ್ರು ಯಾವುದೇ ಪಿಕ್ಚರ್ ಮಾಡಿದ್ರು ಒಂದು ಒಳ್ಳೊಳ್ಳೆ ಮೂವಿ ಮಾಡ್ತಾರೆ ಅನ್ನೋ ಒಂದು ನಮಗೆ. ಹಾಗಾಗಿ ನಾನು ಏನು ಕೇಳಿಲ್ಲ, ಸರಿ ಸರ್ ಅಂತ ಮ್ಯೂಸಿಕ್ ಬಂದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಎಲೆಕ್ಷನ್ 7 ಸಂಸ್ಥೆ ಕಾವೇರಿಪುರ ಅಕ್ಷರ ರುದ್ರಾಭಿಷೇಕ ಸೊಸೆ ಸೊಸೆ ಕೃಷ್ಣನ ಮಕ್ಕಳು ತುಂಬ ಪ್ರದೀಪ್ ರಾವ್ ಅಂತ ಭದ್ರಾವತಿ ಇಂಡಸ್ಟ್ರಿ ಅವರು. ನನ್ನ ಫೇಸ್ಬುಕ್ಕಲ್ಲಿ ಅವರು ನನಗೆ ಪರಿಚಯ ಆಗ್ತಾರೆ. ಇವರು ಭದ್ರಾವತಿಯಲ್ಲಿ ಜನ. ಇವರು ಒಂದೇ ದೂರ ರಿಲೇಟಿವ್ ಆಗ್ತಾರೆ. ಅವರು ಇದಕ್ಕೆ ಒಬ್ಬರು ಪ್ರೊಡ್ಯೂಸರ್ ಆಗಿದ್ದಾರೆ. ಅವರು ಒಳ್ಳೆದಾಗಿ ಮೊದಲನೇ ಸಲ ಪ್ರೊಡ್ಯೂಸರ್ ಆಗಿದ್ದಾರೆ. ನೆಕ್ಸ್ಟ್ ಅವ್ರು ಇನ್ನೂ ಒಂದು ಸಿನಿಮಾ ಅಂದ್ಕೊಂಡಿದ್ವಿ. ಇನ್ನೂ ಒಳ್ಳೆಯದಾಗಲಿ ಈ ಸಿನಿಮಾಯಿಂದ ಅಂತ ಕೇಳ್ತೀವಿ. ಆಮೇಲೆ ವೈದ್ಯರಾವ್ ಅವರು ಇಲ್ಲಿ ಮೇಡಮ್ಗೆ ಪರಿಚಯ ಆಗೋದಕ್ಕೆ ಪ್ಲಸ್ ಅಲ್ಲಿ ಬಂದು ಆ ಆಶ್ರಮದಲ್ಲಿ ಸೇವೆ ಮಾಡೋದಕ್ಕೂ ನಮ್ಮ ಒಳಿತು ಮಾಡೋ ಮನುಷ್ಯನೇ ಕಾರಣ ಅಂತ ಅವರು ಹೇಳಿದರು. ಆಮೇಲೆ ಈಗ ಶಂಕರ್ ಬಗ್ಗೆ ನಾವು ಹೇಳಬೇಕು. ಕ್ಯಾಮ್ರಾಮ್ಯಾನು ಅವ್ರು 20 ವರ್ಷದಿಂದ ಪ್ರತಿ ಸಿನಿಮಾದಲ್ಲೂ ಅವ್ರು ಹೇಳ್ತಾರೆ. ತುಂಬ ಜನರಲ್ ಆಗಿರ್ಬೇಕಂತಂದರೆ ಯಾವುದೇ ಅಗ್ರಿಮೆಂಟು ಯಾವುದೇ ಅಡ್ವಾನ್ಸು ವಿದ್ವಾಸದಲ್ಲಿ ಏನು ಇರ್ತದೆ ಎಲ್ಲ ಒಂದು ಫೋನ್ಗೆ ಬಂದಿದ್ದಾರೆ. ನಾನು ಸದಾ ಒಂದು ಜೋರಾಗಿ ಮಾತಾಡಿ. ಮುಖ್ಯ ಪಾತ್ರದಲ್ಲಿ ಅಲ್ಲೆಲ್ಲ ಜೋರಾಗಿ ಮಾತಾಡ್ತೀಯ, ಇಲ್ಲೂ ಜೋರಾಗಿ ಮಾತಾಡಬೇಕು. ನಿಮ್ಮ ಅಮ್ಮಂಗೆ ಟಾಟ್ ಕೊಡ್ತೀಯಾ? ಮೇಡಮ್ ಬಂದಿದ್ದಾರೆ. ಲೇಟೆಸ್ಟ್ ಜೋರಾಗಿ